ಇನ್ನು ಜನಸಾಮಾನ್ಯರಿಗೆ ಮತ್ತೆ ವಿದ್ಯುತ್ ಶಾಕ್. ಪ್ರತಿ ಯೂನಿಟ್ಗೆ 32 ಪೈಸೆಯ ಸರಾಸರಿಯಲ್ಲಿ ಏರಿಕೆಯಾಗಿದೆ. ಎಲ್ಲಾ ಎಸ್ಕಾಂಗಳು 66 ಪೈಸೆಗೆ ಹೆಚ್ಚಳವನ್ನ ಕೋರಿದ್ದು ಈಗ ಈ ವಿದ್ಯುತ್ ದರ ಮತ್ತೆ ಜಾಸ್ತಿಯಾಗಿದೆ. ರಾಜ್ಯದಲ್ಲಿ ಪ್ರತಿ ಯೂನಿಟ್ಗೆ 32 ಪೈಸೆ ಸರಾಸರಿಯಲ್ಲಿ ಏರಿಕೆ ಆಗಿರುವಂತದ್ದು. ಎಲ್ಲಾ ಎಸ್ಕಾಂಗಳು 66 ಪೈಸೆಯ ಹೆಚ್ಚಳಕ್ಕೆ ಕೋರಿದ್ವು. ಈಗಾಗಲೇ ರಾಜ್ಯದಲ್ಲಿ ದರ ಏರಿಕೆಯ ಬಿಸಿ ಏರ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ. ಎಲ್ಲ ಕಡೆ ಈಗ ದರ ಏರಿಕೆಯ ಬಿಸಿ ಇರುವಾಗಲೇ ಈಗ ಮತ್ತೆ ವಿದ್ಯುತ್ ಶಾಕ್ ಕೂಡ ಆಗಿದೆ ಅಂತಾನೆ ಹೇಳುವುದು ರಾಜ್ಯದ ಜನರಿಗೆ. ಈಗ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಯಾಗಿ ಜನರು ಮತ್ತೊಮ್ಮೆ ಶಾಕ್ಗೆ ಒಳಗಾಗಿದ್ದಾರೆ. ಪ್ರತಿ ಯೂನಿಟ್ಗೆ 32 ಪೈಸೆಯ ಸರಾಸರಿಯಲ್ಲಿ ಏರಿಕೆಯನ್ನ ಮಾಡಲಾಗಿದೆ. ಎಲ್ಲ ಎಸ್ಕಾಂಗಳು 66 ಪೈಸೆಯ ಹೆಚ್ಚಳಕ್ಕೆ ಕೋರಿದ್ವು. ಆದರೆ ಈಗ ಪ್ರತಿ ಯೂನಿಟ್ಗೆ 32 ಪೈಸೆಯ ಸರಾಸರಿಯಲ್ಲಿ ಏರಿಕೆಯನ್ನ ಮಾಡಲಾಗಿದೆ. ಸರಾಸರಿಯಲ್ಲಿ ಏರಿಕೆಯಾಗಿದೆ. ಮೇ 1ರಿಂದಲೇ ಈ ದರ ಪರಿಷ್ಕೃತ ದರ ಜಾರಿಯಾಗಲಿದೆ. ಎಲ್ಲಾ ಎಸ್ಕಾಂಗಳು 66 ಪೈಸೆಗೆ ಹೆಚ್ಚಳವನ್ನ ಕೋರಿದವು. ಆದರೆ ಪ್ರತಿ ಯೂನಿಟ್ಗೆ 32 ಪೈಸೆ ಏರಿಕೆಯಾಗಲಿದೆ. ಭಾಗ್ಯ ಜ್ಯೋತಿ, ಕುಟೀರ್ ಜ್ಯೋತಿ ರೈತರ ಪಂಪ್ಗೆ ವಿದ್ಯುತ್ ದರ ಏರಿಕೆ ಅನ್ವಯ ಆಗುವುದಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಸೂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ನೀರಿನ ದರವನ್ನ ಜಾಸ್ತಿ ಮಾಡಿ ಆಯಿತು, BMTC ದರ ಜಾಸ್ತಿ ಆಯಿತು, ಹಾಗೇನೆ KSRTC ದರ ಜಾಸ್ತಿ. ಈಗ ಮತ್ತೊಮ್ಮೆ ಎಲೆಕ್ಷನ್ ಆದ್ಮೇಲೆ ಈಗ ವಿದ್ಯುತ್ ದರವನ್ನು ಕೂಡ ಜಾಸ್ತಿ ಮಾಡಿದೆ. ಸೊ 32 ಪೈಸೆಯಷ್ಟು ಜಾಸ್ತಿ ಮಾಡಿದೆ. ಸೊ ಇದು ಮೇ 1ರಿಂದಲೇ ಅನ್ವಯ ಆಗತ್ತೆ, ಈಗಾಗಲೇ ಅಪ್ಲೈ ಆಗಿದೆಯಾ ಹೇಗೆ ಹಾಗಾದ್ರೆ? ನವೀನ ನಿರೀಕ್ಷೆಯಂತೆ ಇವತ್ತು ವಿದ್ಯುತ್ ದರ ಏರಿಕೆ ಆಗಿರುವಂತದ್ದು. ಇವತ್ತು ಕರ್ನಾಟಕ ರಾಜ್ಯ ವಿದ್ಯುತ್ ದರ ನಿಯಂತ್ರಣ ಆಯೋಗದಲ್ಲಿ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರು ಒಂದು ಸುದ್ದಿಗೋಷ್ಠಿ ನಡೆಸಿದ್ರು. ಈಗ ಸರಾಸರಿಯಾಗಿ ಮೇ 1ರಿಂದಲೇ ಜಾರಿಯಾಗಿರುವಂತದ್ದು. ಸರಾಸರಿ ಪರ್ ಯೂನಿಟ್ಗೆ 32 ಪೈಸೆ ಹೆಚ್ಚಳ ಮಾಡಿ ಪ್ರಕಟ ಮಾಡಿರುವಂತದ್ದು. ಇದು ಈ 32 ಪೈಸೆ ಏನ್ ಪರ್ ಯೂನಿಟ್ ಇದೆ, ಇದು ಮೇ 1ರಿಂದಲೇ ಜಾರಿಯಾಗಿರುವಂತದ್ದು. ಈಗೇನ್ ಹಾಲಿ ದರ ಯೂನಿಟ್ಗೆ 2.5 ರೂಪಾಯಿ ಇದೆ, ಅದ್ರ ಮೇಲೆ 32 ಪೈಸೆ ಆಡ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ₹2.82. ಇನ್ಮೇಲೆ ಪರಿಷ್ಕೃತ ದರ ಪ್ರತಿ ಯೂನಿಟ್ಗೆ ಹೆಚ್ಚಳ ಆಗಿರುವಂತದ್ದು. ಇದೆಲ್ಲ ಮನೆ ಬಳಕೆಗೆ ಇದು ಅನ್ವಯ ಆಗಲಿದೆ. ಇನ್ನು ವಾಣಿಜ್ಯ ಬಳಕೆ ಮತ್ತೆ ಲೋ ಟೆನ್ಷನ್ ಕೈಗಾರಿಕೆಗಳು, ಲೋ ಟೆನ್ಷನ್ ಹೋಟೆಲ್ಗಳು, ಹೈ ಟೆನ್ಷನ್ ಕೈಗಾರಿಕೆಗಳು ಇವಕ್ಕೆಲ್ಲ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ಈಗ ಪ್ರಕಟ ಮಾಡಿರುವ ಸದ್ಯಕ್ಕೆ 32 ಪೈಸೆ ಸರಾಸರಿ ಹೆಚ್ಚಳ ಮಾಡಿರುವಂತದ್ದು ಮೇ 1ರಿಂದಲೇ ಜಾರಿಯಾಗಿರುವಂತದ್ದು. ಇದು ಕೂಡ ಸಾರ್ವಜನಿಕರಿಗೆ ಒಂದು ದರ ಹೆಚ್ಚಳದ ಶಾಕ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಏನ್ ಪರಿಷ್ಕೃತ ದರ ಇದೆ, ಇದು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಮತ್ತೆ ನೀರಾವರಿ ಪಂಪ್ ಸೆಟ್ ಗಳಿಗೆ ಅನ್ವಯ ಆಗೋದಿಲ್ಲ. ಅದಕ್ಕೆ ಅವುಗಳ ಬಿಲ್ಗಳನ್ನ ಸರ್ಕಾರನ ಭರ್ತಿ ಮಾಡುವಂತದ್ದು. ಈಗ ಸದ್ಯಕ್ಕೆ ಏಕಾಏಕಿ 32 ರೂಪಾಯಿ ಜಾರಿ ಮಾಡಿರುವಂತದ್ದು. ಕಳೆದ ಡಿಸೆಂಬರ್ 13ನೇ ತಾರೀಕು ಎಲ್ಲಾ ಎಸ್ಕಾಂಗಳು ಅಂದ್ರೆ ಬೆಸ್ಕಾಮು, ಜೆಸ್ಕಾಮು, ಚೆಸ್ಕಾಮು, ಮೆಸ್ಕಾಮು, ಗೆಸ್ಕಾಮು ಈ ಎಲ್ಲಾ ಎಸ್ಕಾಂಗಳು ಪ್ರತಿ ಯೂನಿಟ್ಗೆ 66 ಪೈಸೆ ಹೆಚ್ಚಳ ಕೋರಿ ಮನವಿ ಸಲ್ಲಿಸಿದ್ವು KERCಗೆ. ಅದನ್ನೆಲ್ಲ ಅಳೆದು ತೂಗಿ ಸುಮಾರು 120 ದಿನಗಳಲ್ಲಿ ಸಾರ್ವಜನಿಕ ಅಹವಾಲು ಆಲಿಸಿ ಸಂಘ ಸಂಸ್ಥೆಗಳಿಂದ ಆಕ್ಷೇಪಣೆಗಳನ್ನ ಆಹ್ವಾನಿಸಿ ಸ್ವೀಕರಿಸಿ ಅದನ್ನ ನ್ಯಾಯ ತೀರ್ಮಾನ ಮಾಡಿ ಅಳೆದು ತೂಗಿ ಪರ್ ಯೂನಿಟ್ಗೆ ಅವ್ರೇನ್ 66 ಪೈಸೆ ಕೇಳಿದ್ರು, KERC ಪರ್ ಯೂನಿಟ್ಗೆ 32 ಪೈಸೆ ಜಾಸ್ತಿ ಮಾಡಿರುವಂತದ್ದು. ಹಾಗಾಗಿ ಅದು ಮೇ 1ರಿಂದಲೇ ಜಾರಿಯಾಗಿರುವಂತದ್ದು. ಈಗ ಇನ್ನಷ್ಟೇ ವಾಣಿಜ್ಯ ಬಳಕೆಗೆ ಎಷ್ಟಿದೆ, ಬೇರೆ ಬೇರೆ ನಮ್ಮ ಮೆಟ್ರೋಗೆ ಎಷ್ಟಿದೆ, ಮತ್ತೆ ಗ್ರಾಮಾಂತರ ಪ್ರಭಾಗದಲ್ಲಿ ಎಷ್ಟಿದೆ ಅನ್ನೋದಂಥದ್ದನ್ನ ಇನ್ನಷ್ಟೇ ಪ್ರಕಟ ಮಾಡಬೇಕಾಗಿದೆ. ನವಿತಾ, ಓಕೆ ಮಸೂದ್, ಹಾಗಾದ್ರೆ ಭಾಗ್ಯ ಜ್ಯೋತಿ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ತಾವ ರೈತರ ಪಂಪ್ ಸೆಟ್ಗಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಇವರು ಸ್ವಲ್ಪ ನಿಟ್ಟುಸಿರು ಬಿಡಬಹುದು? ಅದು ಪ್ರತಿ ವರ್ಷನೂ ಕೂಡ ದರ ಏರಿಕೆ ಅನಿವಾರ್ಯ. ವಿದ್ಯುತ್ ದರ ಏರಿಕೆ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರದ ಆದೇಶ ಇರುವಂತದ್ದು. ಹಾಗೆ ಪ್ರತಿ ವರ್ಷನೂ ಕೂಡ ವಿದ್ಯುತ್ ದರ 120 ದಿನಗಳಲ್ಲಿ ಅಹವಾಲು ಆಲಿಸಿ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ವರ್ಷ ಕೂಡ ಮಾಡಿರುವಂತದ್ದು. ಅದರ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಇವೆಲ್ಲ ಸರ್ಕಾರಿ ಯೋಜನೆಗಳು. ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಮತ್ತೆ ನೀರಾವರಿ ಪಂಪ್ ಸೆಟ್ ರೈತರಿಗೆ ಸರ್ಕಾರದಿಂದ ಕೊಡ್ತಾ ಇರುವಂತಹ ಯೋಜನೆ. ಈ 3 ಯೋಜನೆಗಳಲ್ಲಿ ಏನು ಸಾರ್ವಜನಿಕರು, ರೈತರು, ಗ್ರಾಮಾಂತರ ಭಾಗದ ಜನರು ವಿದ್ಯುತ್ ಬಳಕೆ ಮಾಡ್ತಾರೆ ಅದನ್ನ ಸರ್ಕಾರನೇ ತುಂಬುತ್ತೆ. ಸರ್ಕಾರನೇ ಅದರ ನಿರ್ವಹಣೆಯನ್ನ, ಮೇಲ್ವಿಚಾರಣೆಯನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅವರು ಅಂದ್ರೆ ಸಾರ್ವಜನಿಕರು, ಕುಟೀರ ಜ್ಯೋತಿ ಫಲಾನುಭವಿಗಳು, ಭಾಗ್ಯ ಜ್ಯೋತಿ ಫಲಾನುಭವಿಗಳು, ಹಾಗೆ ನೀರಾವರಿ ಪಂಪ್ ಸೆಟ್ಗಳ ರೈತರು ಇವರು ಅದನ್ನ ಭರ್ತಿ ಮಾಡೋ ಹಾಗಿಲ್ಲ. ಅವರು ಪ್ರತಿ ವರ್ಷ ಅವರಿಗೆ ಇದು ರಿಯಾಯಿತಿ ಇದ್ದಿದೆ. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತೆ ಸಿಟಿ ಭಾಗದಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಸಾರ್ವಜನಿಕರು, ಗ್ರಾಹಕರು ಅವ್ರಿಗೆ ಮಾತ್ರ ಪ್ರತಿ ವರ್ಷ ಈ ದರ ಏರಿಕೆ ತಪ್ಪಿದ್ದಲ್ಲ. ನವಿತಾ, ಓಕೆ, ಧನ್ಯವಾದಗಳು ಮಸೂದ್ ಡೀಟೇಲ್ಸ್ಗೆ.